ಕಾಂಗ್ರೆಸ್ ನಾಯಕ ಪವನ್ ಖೇರ್ ಅವರಿಗೆ ಸುಪ್ರೀಂ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನು ನೀಡಿದೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರ ಭಾಷೆಯ ಬಗ್ಗೆ ಟಿಪ್ಪಣಿಯನ್ನೂ ಕೋರ್ಟ್ ಮಾಡಿರುವ ಹಿನ್ನೆಲೆಯಲ್ಲಿ ಈ ನಿರೀಕ್ಷಣಾ ಜಾಮೀನು ಆದೇಶ ಮಹತ್ವ ಪಡೆಯುತ್ತೆ. ಮುಖ್ಯಮಂತ್ರಿಗಳ ಭಾಷೆಯ ಬಗ್ಗೆ ಕೋರ್ಟ್ ಪ್ರತಿಕ್ರಿಯಿಸಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ಇದಕ್ಕೂ ಒಂದು ದಿನ ಮುಂಚೆ ಏಪ್ರಿಲ್ 30ನೇ ತಾರೀಕು ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಘೋಷಣೆ ಕೂಗಿದ್ದ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅನ್ನೋ ಕೋರಿಕೆಯನ್ನ ಸುಪ್ರೀಂ ಕೋರ್ಟ್ನ ಮತ್ತೊಂದು ಪೀಠ ತಿರಸ್ಕರಿಸಿತ್ತು. ಅನುರಾಗ್ ಠಾಕೂರ್ ಮತ್ತು ಪರ್ವೇಶ್ ವರ್ಮಾ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸುವಂತೆ ಕೋರಿ ಸಿಪಿಎಂ ನಾಯಕಿ ಬೃಂದಾ ಕಾರಟ್ ಅರ್ಜಿ ಸಲ್ಲಿಸಿದ್ರು. ಆದರೆ ಬೇಡಿಕೆಯನ್ನ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರ ಪೀಠ ತಿರಸ್ಕರಿಸಿತ್ತು. ರಾಷ್ಟ್ರದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲಿ ಅನ್ನುವಂತಹ ಘೋಷಣೆಗಳು ಶಿಕ್ಷಾರ್ಹ ಅಪರಾಧ ಅಲ್ಲ ಅಂತ ದೆಹಲಿ ಹೈಕೋರ್ಟ್ ಪೀಠ ತೀರ್ಪನ್ನ ನೀಡಿದೆ. 2020ರಲ್ಲಿ ದೆಹಲಿಯಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ನಡೆದ ಪ್ರತಿಭಟನೆಗಳ ಸಂದರ್ಭದಲ್ಲಿ ಈ ಘೋಷಣೆಗಳು ನಿರ್ದಿಷ್ಟ ಸಮುದಾಯವನ್ನ ಗುರಿಯಾಗಿಸಿಕೊಂಡಿವೆ ಅಂತ ಹೇಳಲಾಗಿತ್ತು. ಇದು ನಿರ್ದಿಷ್ಟ ಸಮುದಾಯದ ವಿರುದ್ಧ ಗುರಿಯಾಗಿಟ್ಟುಕೊಂಡಂತೆ ಕಾಣ್ತಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಆದ್ರಿಂದ ಯಾವುದೇ ಕ್ರಿಮಿನಲ್ ಪ್ರಕರಣ ಉದ್ಭವಿಸೋದಿಲ್ಲ. ಈ ಘೋಷಣೆ ಹಿಂಸಾಚಾರ ಪ್ರಚೋದನೆ ಅಥವಾ ಶಾಂತಿ ಭಂಗದ ಉದ್ದೇಶ ಹೊಂದಿದೆ ಅಂತ ತೋರ್ತಿಲ್ಲ ಅಂತ ಕೋರ್ಟ್ ಹೇಳಿದೆ. ಈಗ ಅದೇ ಸುಪ್ರೀಂ ಕೋರ್ಟ್ನ ಮತ್ತೊಂದು ಪೀಠದ ತೀರ್ಪು ಮುಖ್ಯಮಂತ್ರಿಗಳ ಭಾಷೆಯನ್ನ ಗಂಭೀರವಾಗಿ ನೋಡಿದೆ. ನ್ಯಾಯಮೂರ್ತಿ ಜೆ.ಕೆ. ಮಹೇಶ್ವರಿ ಮತ್ತು ನ್ಯಾಯಮೂರ್ತಿ ಎ.ಎಸ್. ಚಂದೂರ್ಕರ್ ಅವರ ಪೀಠ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರ ಭಾಷೆಯನ್ನ ಗಮನಿಸಿದೆ. ಪವನ್ ಖೇರ್ ವಿರುದ್ಧ ದೂರುದಾರರ ಪತಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಪತ್ರಿಕೆಗಳಲ್ಲಿ ಅಸಂಸದೀಯ ಹೇಳಿಕೆಗಳನ್ನ ನೀಡಿದ್ದಾರೆ ಅನ್ನೋ ಅಂಶವನ್ನ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಪವನ್ ಖೇರ ಹೇಳಿಕೆಗಳ ಬೆನ್ನಲ್ಲೇ ಅದೇ ಅಸ್ಸಾಂ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ರು. ಹಿಮಂತ ಬಿಸ್ವ ಶರ್ಮಾ ನಾನು ಪವನ್ ಖೇರ ಅವರನ್ನ ಬಿಡೋದಿಲ್ಲ, ಎಲ್ಲೇ ಅಡಗಿದ್ರು ಬಿಡೋದಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ನೀಡ್ತಿದ್ರೆ ಯಾರಾದ್ರೂ ನ್ಯಾಯ ಮತ್ತು ನ್ಯಾಯಯುತ ತನಿಖೆಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ? ಮುಖ್ಯಮಂತ್ರಿ ಈ ಭಾಷೆಯಲ್ಲಿ ಮಾತಾಡೋಕೆ ಪ್ರಾರಂಭ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಮಾಧ್ಯಮಗಳು ಎತ್ತಲಿಲ್ಲ ಮತ್ತು ಸ್ವತಃ ಕೇಳ್ಕೊಳ್ಳೂ ಇಲ್ಲ. ಸುಪ್ರೀಂ ಕೋರ್ಟ್ ಹಿಮಂತ ಬಿಸ್ವ ಶರ್ಮಾ ಅವರ ಭಾಷೆಯ ಬಗ್ಗೆ 3 ಪುಟಗಳಲ್ಲಿ ದಾಖಲಿಸಿದೆ ಅಂತ ಹೇಳಲಾಗಿದೆ. ಅವರ ಹೇಳಿಕೆಗಳನ್ನ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ದಾಖಲಿಸಿದೆ. ಪವನ್ ಖೇರ ಪರ ವಾದಿಸಿದ ಅಭಿಷೇಕ್ ಮನು ಸಿಂಘ್ವಿ ಹಿಮಂತ ಬಿಸ್ವ ಶರ್ಮಾ ಅವರ ಹೇಳಿಕೆಗಳು ಪ್ರಕಟ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂತ ಆಗಿದೆ ಅಂತ ಕೋರ್ಟ್ ಮುಂದೆ ಹೇಳಿದ್ರು. ಅವರು ಸಂವಿಧಾನದ ರಕ್ಷಕರಾಗಿ ಮಾತನಾಡ್ತಿರ್ಲಿಲ್ಲ ಅಂತಾನೂ ಹೇಳಿದ್ರು. ಶರ್ಮಾ ಅವರ ಬಗ್ಗೆ ಸಿಂಘ್ವಿ ಕಾನ್ಸ್ಟಿಟ್ಯೂಷನಲ್ ಕೌಬಾಯ್ ಮತ್ತು ಕಾನ್ಸ್ಟಿಟ್ಯೂಷನಲ್ ರ್ಯಾಂಬೋ ಅನ್ನೋ 2 ಪದಗಳನ್ನು ಬಳಸಿದ್ದಾರೆ. ಕೌಬಾಯ್ ಅನ್ನೋದರ ಸಂದರ್ಭವನ್ನು ನಾವು ಗಮನಿಸೋದಾದ್ರೆ ನಗರವಾಸಿಗಳಲ್ಲದ ಜನ ಸಾಮಾಜಿಕ ಮತ್ತು ಸಾಂವಿಧಾನಿಕ ನಿಯಮಗಳನ್ನ ಅನುಸರಿಸೋದಿಲ್ಲ ಮತ್ತು ತಮ್ಮದೇ ಆದ ಜಗತ್ತಿನಲ್ಲಿ ವಾಸ ಮಾಡ್ತಾರೆ. ರ್ಯಾಂಬೋ ಕಾಡಿನಲ್ಲಿ ವಾಸ ಮಾಡುವ ಕಾಲ್ಪನಿಕ ನಾಯಕನಾಗಿದ್ದು ತನ್ನ ಇಚ್ಛೆಯನ್ನ ಕಾಡಿನ ನಿಯಮ ಅಂತ ಭಾವಿಸ್ತಾನೆ. ಅವನು ಹಿಂಸಾತ್ಮಕ ಮತ್ತು ಆಕ್ರಮಣಕಾರಿ. ನೇರವಾಗಿ ಗೂಂಡಾ ಅಂತ ಕರೆಯದೆ ಸಿಂಘ್ವಿ ಅವರು ತಮ್ಮ ಭಾಷೆಯ ಸಭ್ಯತೆಯನ್ನು ಉಳಿಸಿಕೊಂಡಿದ್ದಾರೆ. ಕೋರ್ಟ್ ತನ್ನ ಅಭಿಪ್ರಾಯದಲ್ಲಿ ಪವನ್ ಖೇರ ಮಾಡಿದ ಎಲ್ಲಾ ಆರೋಪಗಳು ರಾಜಕೀಯ ಪ್ರೇರಿತವಾಗಿದ್ದು ರಾಜಕೀಯ ಸ್ಪರ್ಧೆಯ ಭಾಗವಾಗಿವೆ ಅಂತ ಹೇಳಿದೆ. ಅಂತಹ ಹೇಳಿಕೆಗಳು ಕಸ್ಟಡಿ ವಿಚಾರಣೆಗೆ ಅರ್ಹವಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಅಸ್ಸಾಂ ಚುನಾವಣೆ ಸಮಯದಲ್ಲಿ ಪವನ್ ಖೇರ ಪತ್ರಿಕಾಗೋಷ್ಠಿ ನಡೆಸಿ ಅಸ್ಸಾಂನ ಮುಖ್ಯಮಂತ್ರಿಯನ್ನ ಟೀಕಿಸಿದ್ರು. ಶರ್ಮಾ ಪತ್ನಿ ರಿನ್ಕಿ ಬುಯಾನ್ ಶರ್ಮಾ 3 ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ ಅಂತ ಅವರು ಆರೋಪ ಮಾಡಿದ್ರು. ಆರೋಪಗಳ ಬೆನ್ನಲ್ಲೇ ಖೇರಾ ವಿರುದ್ಧ ರಿಂಕಿ ಬುಯಾನ್ ಶರ್ಮಾ ಎಫ್ಐಆರ್ ಅನ್ನು ದಾಖಲಿಸಿದ್ರು. ಅಸ್ಸಾಂ ಪೊಲೀಸರ ದಂಡು ಖೇರಾ ಅವರ ದೆಹಲಿ ನಿವಾಸದ ಮೇಲೆ ದಾಳಿ ಮಾಡಿತ್ತು. ಹಿಮಂತ ಬಿಸ್ವ ಶರ್ಮಾ ತಮ್ಮ ಹೇಳಿಕೆಗಳ ಮೂಲಕ ವಿಷ ಕಾರೋಕೆ ಪ್ರಾರಂಭಿಸಿದ್ರು ಅಂತ ಸಿಂಘ್ವಿ ಹೇಳಿದ್ರು. ಅಸ್ಸಾಂ ಪೊಲೀಸರು ದೆಹಲಿ ಪೊಲೀಸರೊಂದಿಗೆ ಪವನ್ ಖೇರಾ ಅವರ ಮನೆಗೆ ಬಂದಾಗ ಭಯೋತ್ಪಾದಕನನ್ನ ಹುಡುಕ್ತಿರುವಂತೆ ಕಾಣ್ತಾ ಇತ್ತು. ಶರ್ಮಾ ಅಸ್ಸಾಂ ಪೊಲೀಸರಿಗೂ ಧಮಕಿ ಹಾಕಿದ್ರು ಅಂತ ಹೇಳಿದ್ರು. ಮಾನನಷ್ಟ ಆರೋಪ ಇದ್ದಾಗ ಬಂಧನ ಇಲ್ಲದೆ ತನಿಖೆ ನಡೆಸೋಕೆ ಸಾಧ್ಯ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಸಿಂಘ್ವಿ ಕೇಳಿದ್ರು. ಬಂಧನ ಇಲ್ಲದೆ ತನಿಖೆ ಅಸಾಧ್ಯ ಆದ್ರೆ ನೀವು ಬಹಳ ಅಪರೂಪದ ಪ್ರಕರಣಗಳಲ್ಲಿ ಬಂಧಿಸಬಹುದು. ಆದ್ರೆ ಅವರು ಪ್ರಸಿದ್ಧ ವ್ಯಕ್ತಿ, ಅವರು ಸಮಾಜದಲ್ಲಿ, ರಾಜಕೀಯದಲ್ಲಿ ಮತ್ತು ಅವರ ಸ್ವಂತ ಜೀವನದಲ್ಲಿ ಅವರದ್ದೇ ಆದಂತ ಗುರುತನ್ನು ಹೊಂದಿದ್ದಾರೆ. ಅವರು ಪರಾರಿಯಾಗೋ ಪ್ರಶ್ನೆನೇ ಇಲ್ಲ. ಹೀಗಿರುವಾಗ ಬಂಧನದ ಉದ್ದೇಶ ಏನು ಅನ್ನೋ ಪ್ರಶ್ನೆ ಏಳತ್ತೆ ಅಂತ ಸಿಂಘ್ವಿ ಹೇಳಿದ್ರು. ಏಕೈಕ ಉದ್ದೇಶ ಅವಮಾನಿಸೋದು, ಕಿರುಕುಳ ನೀಡೋದಾಗಿತ್ತು ಮತ್ತಿದನ್ನ ಕಾನೂನು ಒಪ್ಪೋದಿಲ್ಲ ಅಂತ ಸಿಂಘ್ವಿ ಹೇಳಿದ್ರು. ಏಪ್ರಿಲ್ 15ರಂದು ಹೇಳಿಕೆ ನೀಡಿದ್ದ ಶರ್ಮಾ ನಾನು ಸಾಧ್ಯ ಆದರೆ ಪವನ್ ಖೇರ ಗುವಾಹಟಿಯಿಂದ ದೆಹಲಿಗೆ ಮತ್ತು ದೆಹಲಿಯಿಂದ ಹೈದರಾಬಾದ್ಗೆ ಹೇಗೆ ಹೋದ್ರು ಅನ್ನೋದಕ್ಕೆ ಅಸ್ಸಾಂ ಪೊಲೀಸರನ್ನ ಹೊಣೆ ಮಾಡ್ತೀನಿ ಅಂತ ಹೇಳಿದ್ರು. ಮೇ 4ರಂದು ನನ್ನ ಸರ್ಕಾರ ರಚನೆ ಆದರೆ ಮೇ 5ನೇ ತಾರೀಕು ಪೊಲೀಸ್ ಆಯುಕ್ತರು ಇದಕ್ಕೆ ಉತ್ತರಿಸೋಕೆ ನನ್ನೆದುರು ಬಂದು ನಿಲ್ಬೇಕಾಗತ್ತೆ ಅಂತ ಹೇಳಿದ್ರು. ನಾವು ಮಧ್ಯಾಹ್ನ 12 ಗಂಟೆಗೆ ಎಫ್ಐಆರ್ ಸಲ್ಲಿಸಿದ್ದಾಗ ಪ್ರಕರಣ ದಾಖಲಾದ ನಂತರ ಖೇರಾ ಅಸ್ಸಾಂನಿಂದ ಹೋಗೋಕೆ ಅಸ್ಸಾಂ ಪೊಲೀಸರು ಬಿಟ್ಬಿಟ್ರು. ನನಗೆ ಪವನ್ ಖೇರಾಗಿಂತ ಅಸ್ಸಾಂ ಪೊಲೀಸರ ಮೇಲೇನೆ ಹೆಚ್ಚು ಕೋಪ ಇದೆ ಅಂತ ಶರ್ಮಾ ಹೇಳಿದ್ರು. ಒಂದು ರಾಜ್ಯದ ಮುಖ್ಯಮಂತ್ರಿ ಇಂತಹ ಮಾತುಗಳನ್ನು ಹೇಳಿದ್ರೆ ಮತ್ತು ಸರ್ಕಾರ ರಚನೆ ಆದರೆ
ಪವನ್ ಖೇರಾ ತಮ್ಮ ಕೊನೆಯ ದಿನಗಳವರೆಗೆ ಅಸ್ಸಾಂನ ಜೈಲಿನಲ್ಲಿ ತಮ್ಮ ಜೀವನವನ್ನ ಕಳಿಬೇಕಾಗತ್ತೆ. ಹಾಗಾದ್ರೆ ಯಾರಾದ್ರೂ ನ್ಯಾಯವನ್ನ ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಇಂತಹ ಭಾಷೆಯನ್ನ ಬಳಸಿದ್ದಕ್ಕಾಗಿ ತಮ್ಮದೇ ಪಕ್ಷದ ಯಾವುದೇ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳೋದನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮಾಜಿ ಸಂಸದ ರಮೇಶ್ ಬಿದುರಿ ಲೋಕಸಭೆಯ ಒಳಗೆ ದಾನಿಶ್ ಅಲಿ ವಿರುದ್ಧ ಕೋಮು ನಿಂದನೆ ಮಾಡಿದ್ದಾಗ್ಲೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಪ್ರಧಾನಿ ಮೋದಿ ಏನನ್ನೂ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹಿಮಂತ ಬಿಸ್ವ ಶರ್ಮಾ ಅವರ ಹೇಳಿಕೆಗಳನ್ನ ದಾಖಲಿಸಿದೆ. ಸುಪ್ರೀಂ ಕೋರ್ಟ್ ಅವರ 12 ಹೇಳಿಕೆಗಳನ್ನ ಆಕ್ಷೇಪಾರ್ಹ ಅಂತ ಪರಿಗಣಿಸಿದೆ. ಕೋರ್ಟ್ ಅವುಗಳನ್ನ ಅಸಂಸದೀಯ ಅಂತಾನೂ ಪರಿಗಣಿಸಿದೆ. ಈ ಹೇಳಿಕೆಗಳಲ್ಲಿ ಹೆಚ್ಚಿನವನ್ನ ರಾಜ್ಯದಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದಾಗ ಶರ್ಮಾ ನೀಡಿದ್ದಾರೆ. ಅವರ ಹೇಳಿಕೆಗಳಲ್ಲಿ ಚುನಾವಣಾ ಆಯೋಗಕ್ಕೆ ಅಸಂಸದೀಯವಾದ ಏನೂ ಕಾಣಿಸ್ಲಿಲ್ವಾ? ಅಂತಹ ಹೇಳಿಕೆಗಳನ್ನ ನೀಡದಂತೆ ಅವರನ್ನ ಕೇಳೋಕೆ ಆಯೋಗಕ್ಕೆ ಸಾಧ್ಯ ಆಗ್ಲೇ ಇಲ್ವಾ? ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನ ಮೂಲಕ ಚುನಾವಣಾ ಆಯೋಗವನ್ನೂ ಕೂಡ ಬಯಲು ಮಾಡಿದೆ. ಏಪ್ರಿಲ್ 7ನೇ ತಾರೀಕು ಪತ್ರಕರ್ತರೊಬ್ಬರು ಪವನ್ ಖೇರಾ ವಿರುದ್ಧ ಬಳಸಿದ ಪದಗಳ ಬಗ್ಗೆ ಕೇಳಿದಾಗ ಮುಖ್ಯಮಂತ್ರಿ ಅದು ಚುನಾವಣಾ ವಿಷಯ ಅಂತ ಹೇಳಿದ್ರು. ತಾನು ಏನ್ ಹೇಳ್ತಿದ್ದೀನಿ ಅನ್ನೋದು ಅವರಿಗೆ ಗೊತ್ತಿತ್ತು ಅಂತ ಕೋರ್ಟ್ ತನ್ನ ತೀರ್ಪಿನಲ್ಲಿ ಗಮನಿಸಿದೆ. ಶರ್ಮಾ ಪವನ್ ಖೇರಾ ಅವರನ್ನ ಮಾತ್ರವಲ್ಲದೆ ಅಸ್ಸಾಂ ಪೊಲೀಸರನ್ನು ಬೆದರಿಸೋಕೆ ಪ್ರಾರಂಭಿಸಿದ್ರು. ನೀತಿ ಸಂಹಿತೆ ಜಾರಿಯಲ್ಲಿದೆ. ಮುಖ್ಯಮಂತ್ರಿ ಕಚೇರಿಯ ಎಲ್ಲ ಅಧಿಕಾರಿಗಳು ನನಗಿದ್ರೆ ನಾನು ಅಸ್ಸಾಂ ಪೊಲೀಸರನ್ನ ಮಾತ್ರವಲ್ಲ ಸಿಆರ್ಪಿಎಫ್ ಅನ್ನು ಕೂಡ ಕಳಿಸ್ತಿದ್ದೆ ಅನ್ನೋ ಶರ್ಮಾ ಹೇಳಿಕೆಯನ್ನು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಗಮನಕ್ಕೆ ತೆಗೆದುಕೊಂಡಿದೆ. ಈಗ ನಾನು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಒಳಪಟ್ಟಿದ್ದೇನೆ. ನನ್ನ ಪೂರ್ಣ ಬಲವನ್ನ ನಿಯೋಜನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನಾನು ಸಾಮಾನ್ಯ ಪೊಲೀಸರನ್ನ ಮಾತ್ರ ಕಳಿಸಿದ್ದೇನೆ. ನೀತಿ ಸಂಹಿತೆ ಜಾರಿಯಲ್ಲಿ ಇಲ್ಲದೆ ಇದ್ದಿದ್ರೆ ಪವನ್ ಖೇರಾ ದೆಹಲಿಯಿಂದ ಹೈದರಾಬಾದ್ಗೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಅವರನ್ನ ವಿಮಾನದಿಂದಾನೇ ಇಳಿಸಿ ಇಲ್ಲಿಗೆ ಕರೆತರ್ತಾ ಇದ್ದೆ ಅಂತ ಶರ್ಮಾ ಹೇಳಿದ್ರು. ಅವರು ತಮ್ಮ ಭಾಷೆಯಲ್ಲಿ ಸಂವಿಧಾನದ ಎಲ್ಲ ಮಿತಿಗಳನ್ನ ಮೀರ್ತಾ ಇದ್ರು. ಸಿಆರ್ಪಿಎಫ್ ಅವರ ನಿಯಂತ್ರಣದಲ್ಲಿ ಇಲ್ಲದೆ ಇದ್ರೂ ಕೂಡ ಅವರು ಸಿಆರ್ಪಿಎಫ್ ಕಳಿಸೋ ಬಗ್ಗೆ ಮಾತನಾಡ್ತಾ ಇದ್ರು. ವಿಮಾನದಿಂದ ಇಳಿಸೋ ಬಗ್ಗೆ ಮಾತಾಡ್ತಿದ್ರು. ಮುಖ್ಯಮಂತ್ರಿ ಅಂತಹ ಭಾಷೆಯನ್ನ ಬಳಸಿದ್ರೆ ಕಾನೂನು ತನ್ನ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅಂತ ಅರ್ಥ. ಏಪ್ರಿಲ್ 7ನೇ ತಾರೀಕು ಅವರು ಖೇರಾ ವಿರುದ್ಧ ಈ ಪವನ್ ಖೇರಾ ಯಾರು, ನರಕದಲ್ಲಿ ಅಡಗಿದ್ರು ನಾನು ಹೊರಗೆ ಎಳೆದು ತರ್ತೀನಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಯೊಬ್ಬರು ಅಂತಹ ಭಾಷೆಯನ್ನ ಬಳಸಬೇಕಾ? ಸಂವಿಧಾನದ ರಕ್ಷಕರು ಅಂತಹ ಭಾಷೆಯಲ್ಲಿ ಮಾತನಾಡ್ತಾರ? ಅವ್ರು ಗೆಲ್ಬಹುದು ಅಥವಾ ಸೋಲ್ಬಹುದು. ಅವರು ಅದರ ಬಗ್ಗೆ ಯೋಚಿಸಬೇಕು. ಸುಪ್ರೀಂ ಕೋರ್ಟ್ ಉಲ್ಲೇಖಿಸಿದ 3 ಪುಟಗಳನ್ನ ಮರುಪರಿಶೀಲಿಸಬೇಕು ಅಂತ ಹೇಳಿರುವ ಸಿಂಘ್ವಿ ಇದು ಪ್ರಮಾಣ ವಚನ ಸ್ವೀಕರಿಸುವ ವ್ಯಕ್ತಿಗೆ ಸರಿ ಹೊಂದತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದುಃಖಕರ ವಿಚಾರ ಏನು ಅಂತಂದ್ರೆ ಈ ರೀತಿಯ ಪದಗಳು, ಆರೋಪಗಳು, ಬೆದರಿಕೆಗಳು ನಾಚಿಕೆಗೇಡಿನವು ಮತ್ತು ಯಾವುದೇ ಗಣರಾಜ್ಯದಲ್ಲಿ ಯಾವುದೇ ಚುನಾವಣಾ ಪ್ರಚಾರದಲ್ಲಿ ಇದಕ್ಕೆ ಜಾಗವಿಲ್ಲ ಅಂತ ಸಿಂಘ್ವಿ ಹೇಳಿದ್ದಾರೆ. ಸಿಂಘ್ವಿ ಅವರ ಪತ್ರಿಕಾಗೋಷ್ಠಿಯ ನಂತರ ಅಸ್ಸಾಂ ಮುಖ್ಯಮಂತ್ರಿ ನನಗೆ ಪ್ರಜಾಪ್ರಭುತ್ವ, ಸಾರ್ವಜನಿಕ ಚರ್ಚೆ ಮತ್ತು ಸಭ್ಯತೆ ಬಗ್ಗೆ ಯಾರಿಂದಲೂ ಪಾಠಗಳು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಏಪ್ರಿಲ್ 5ನೇ ತಾರೀಕು ಪವನ್ ಖೇರಾ ಗುವಾಹಟಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹಿಮಂತ ಬಿಸ್ವ ಶರ್ಮಾ ಅವರ ಪತ್ನಿ 3 ಪಾಸ್ಪೋರ್ಟ್ಗಳನ್ನು ಹೊಂದಿದ್ದಾರೆ ಮತ್ತು ವಿದೇಶದಲ್ಲಿ ಆಸ್ತಿ ಹೊಂದಿದ್ದಾರೆ ಅಂತ ಆರೋಪಿಸಿದ್ರು. ಇದನ್ನು ಮುಖ್ಯಮಂತ್ರಿ ತಮ್ಮ ಅಫಿಡವಿಟ್ನಲ್ಲಿ ಬಹಿರಂಗಪಡಿಸಲಿಲ್ಲ ಅನ್ನೋದು ಅವರ ಆರೋಪ ಆಗಿತ್ತು. ಮರುದಿನ ಖೇರಾ ವಿರುದ್ಧ ಎಫ್ಐಆರ್ ದಾಖಲಿಸಲಾಯಿತು. ಪವನ್ ಖೇರಾ ನಿರೀಕ್ಷಣಾ ಜಾಮೀನಿಗಾಗಿ ನಿರಂತರವಾಗಿ ನ್ಯಾಯಾಲಯಗಳನ್ನು ಸಂಪರ್ಕಿಸಬೇಕಾಯಿತು. ತೆಲಂಗಾಣ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಗುವಾಹಟಿ ಹೈಕೋರ್ಟ್ ಮತ್ತು ನಂತರ ಮತ್ತೆ ಸುಪ್ರೀಂ ಕೋರ್ಟ್. ಏಪ್ರಿಲ್ 7ರಿಂದ ಮೇ 1ರವರೆಗೆ ಬಂಧನ ಆಗೋದನ್ನ ತಪ್ಪಿಸೋಕೆ ಮತ್ತು ನಿರೀಕ್ಷಣಾ ಜಾಮೀನು ಪಡೆಯೋಕೆ ಅವರು ಒಂದು ನ್ಯಾಯಾಲಯದಿಂದ ಮತ್ತೊಂದು ನ್ಯಾಯಾಲಯಕ್ಕೆ ಹೋಗುವಂತಾಯ್ತು. ಯಾರನ್ನಾದ್ರೂ ಮೊಕದ್ದಮೆಗಳಲ್ಲಿ ಸಿಲುಕಿಸೋಕೆ ಮತ್ತು ಅವರನ್ನ ನ್ಯಾಯಾಲಯಗಳಿಗೆ ಅಲೆಯುವಂತೆ ಮಾಡೋಕೆ ರಾಜ್ಯಕ್ಕೆ ಇಷ್ಟೊಂದು ಅಧಿಕಾರ ಯಾಕಿದೆ? ತೆಲಂಗಾಣ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದಾಗ ಏಪ್ರಿಲ್ 10ರಂದು ಜಾಮೀನು ದೊರೆತಿತ್ತು. ಏಪ್ರಿಲ್ 15ರಂದು ಸುಪ್ರೀಂ ಕೋರ್ಟ್ ಅಸ್ಸಾಂ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಮೇರೆಗೆ ತೆಲಂಗಾಣ ಹೈಕೋರ್ಟ್ ಆದೇಶವನ್ನು ತಡೆ ಹಿಡಿತು ಮತ್ತು ನಂತರ ಏಪ್ರಿಲ್ 17ರಂದು ನಿರೀಕ್ಷಣಾ ಜಾಮೀನು ಅವಧಿ ವಿಸ್ತರಿಸೋಕೆ ನಿರಾಕರಿಸಿತು. ಅಲ್ಲದೆ ಗುವಾಹಟಿ ಹೈಕೋರ್ಟ್ಗೆ ಸಂಪರ್ಕ ಮಾಡುವಂತೆ ನಿರ್ದೇಶಿಸಿತು. ನಂತರ ಖೇರಾ ಅವರು ಗುವಾಹಟಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಎಫ್ಐಆರ್ ರಾಜಕೀಯ ದ್ವೇಷದ ಪರಿಣಾಮವಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಹೇಳಿಕೆಗಳನ್ನ ಸಾರ್ವಜನಿಕ ಮತ್ತು ರಾಜಕೀಯ ಸಂದರ್ಭದಲ್ಲಿ ಮಾಡಲಾಗಿದೆ ಅಂತ ವಾದಿಸಿದ್ರು. ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲಿಸೋಕೆ ಆರೋಪಗಳನ್ನ ಬಳಸಲಾಗಿದೆ ಅಂತ ಹೇಳಿದ್ರು. ಆದರೂ ಏಪ್ರಿಲ್ 24ರಂದು ಗುವಾಹಟಿ ಹೈಕೋರ್ಟ್ ಅವರ ಅರ್ಜಿಯನ್ನ ತಿರಸ್ಕರಿಸಿತು. ಅಲ್ಲದೆ ಕಸ್ಟಡಿ ವಿಚಾರಣೆ ಅಗತ್ಯ ಅಂತ ನಿರ್ದೇಶಿಸಿತು. ಮುಖ್ಯಮಂತ್ರಿ ರಾಜಕೀಯ ಟೀಕೆಗಳ ಅಡಿಯಲ್ಲಿ ಬರಬಹುದಾದರೂ ಕೂಡ ಸಾರ್ವಜನಿಕ ಹುದ್ದೆ ಹೊಂದಿರದ ವ್ಯಕ್ತಿಯನ್ನ ವಿವಾದಕ್ಕೆ ಎಳೆದು ತರುವುದು ಸಮರ್ಥನೀಯವಲ್ಲ ಅಂತ ನ್ಯಾಯಾಲಯ ತಿಳಿಸಿತ್ತು. ಇದರ ಬಳಿಕ ಖೇರಾ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಈಗ ಸುಪ್ರೀಂ ಕೋರ್ಟ್ ಗುವಾಹಟಿ ನ್ಯಾಯಾಲಯದ ಆದೇಶವನ್ನು ರದ್ದುಪಡಿಸಿ
ಪವನ್ ಖೇರಾ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ. ನ್ಯಾಯಾಲಯದಲ್ಲಿ ಅವರ ಅರ್ಜಿಯನ್ನ ವಿರೋಧಿಸಿ ಅಸ್ಸಾಂ ಸರ್ಕಾರವನ್ನು ಪ್ರತಿನಿಧಿಸಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪವನ್ ಖೇರಾ ಅವರು ಸಲ್ಲಿಸಿದ ದಾಖಲೆಗಳು ನಕಲಿ ಮತ್ತು ಅವುಗಳ ತಯಾರಕರನ್ನ ಪತ್ತೆ ಮಾಡೋಕೆ ಅವರ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಬೇಕು ಅಂತ ವಾದಿಸಿದ್ರು. ಗುವಾಹಟಿ ಹೈಕೋರ್ಟ್ನ ತೀರ್ಪನ್ನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ಪೀಠ ತನ್ನ ಅಭಿಪ್ರಾಯದಲ್ಲಿ ಗುವಾಹಟಿ ಹೈಕೋರ್ಟ್ ಎಲ್ಲಾ ವಿಷಯಗಳನ್ನ ಸರಿಯಾಗಿ ಮೌಲ್ಯಮಾಪನ ಮಾಡಿಲ್ಲ ಮತ್ತು ತಪ್ಪು ಮಾಡಿದೆ ಅಂತ ಹೇಳಿದೆ. ಯಾರದ್ದೇ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿರ್ಬಂಧ ಬಹಳ ಹೆಚ್ಚಿರುವಾಗ, ವಿಶೇಷವಾಗಿ ಸಂದರ್ಭ ರಾಜಕೀಯವಾಗಿದ್ದಾಗ ಮಾತ್ರ ಇದನ್ನ ಮಾಡಲಾಗುತ್ತೆ. ಎಫ್ಐಆರ್ನಲ್ಲಿ ಅಂತಹ ಯಾವುದೇ ಆರೋಪಗಳಿಲ್ಲದೆ ಇದ್ರೂ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 339 ಅಡಿಯಲ್ಲಿ ಹೈಕೋರ್ಟ್ ಕೆಲವು ಅವಲೋಕನಗಳನ್ನ ಮಾಡಿದೆ ಅಂತ ಸುಪ್ರೀಂ ಕೋರ್ಟ್ ಪೀಠ ಹೇಳಿದೆ. ಅಡ್ವೊಕೇಟ್ ಜನರಲ್ ಹೇಳಿಕೆಯನ್ನ ಮಾತ್ರ ಆಧರಿಸಿ ಹೈಕೋರ್ಟ್ ಅಂತಹ ಅವಲೋಕನಗಳನ್ನ ಮಾಡಬಾರದಿತ್ತು ಅಂತ ಪೀಠ ಹೇಳಿದೆ. ಇದನ್ನ ಮಾನನಷ್ಟದಿಂದ ಪ್ರತ್ಯೇಕ ಪ್ರಕರಣವನ್ನಾಗಿ ಮಾಡೋಕೆ 9 ನಿಬಂಧನೆಗಳನ್ನ ಬಳಸಲಾಯಿತು. ಸೆಕ್ಷನ್ 339 ಅಡಿಯಲ್ಲಿರುವ ಪ್ರಕರಣ ದೂರಿನಲ್ಲಿ ಅಥವಾ ಎಫ್ಐಆರ್ನಲ್ಲಿ ಇರಲಿಲ್ಲ ಮತ್ತು ಅದು ಜಾಮೀನು ನೀಡಬಹುದಾಗಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ರು. ಅಂದ್ರೆ ಪವನ್ ಖೇರಾ ಅವರನ್ನ ಹೇಗಾದ್ರೂ ಮಾಡಿ ಜೈಲಿನಲ್ಲಿ ಇಡೋಕೆ ಕಾನೂನು ಮತ್ತು ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳುವ ಗಡಿಗಳನ್ನ ಹೇಗೆ ಮುರಿಯಲಾಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ರವೀಶ್ ಕುಮಾರ್ ಹೇಳ್ತಾರೆ. ಅದೇ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಪೀಠ ಈ ಗಡಿಗಳನ್ನ ಮರುಸ್ಥಾಪಿಸೋಕೆ ಪ್ರಯತ್ನಿಸ್ತಾ ಇದೆ. ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಖಾತ್ರಿಪಡಿಸಲಾದ ವೈಯಕ್ತಿಕ ಸ್ವಾತಂತ್ರ್ಯದ ವಿಷಯದಲ್ಲಿ ರಾಜಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಆದರೂ ಎಫ್ಐಆರ್ನಲ್ಲಿ ಮಾಡಲಾದ ಆರೋಪಗಳನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ತನಿಖೆ ಮಾಡಬೇಕು. ರಾಜ್ಯದ ಹಿತಾಸಕ್ತಿಗಳು ಮತ್ತು ವ್ಯಕ್ತಿಯ ಸ್ವಾತಂತ್ರ್ಯದ ಹಕ್ಕಿನ ನಡುವೆ ಸಮತೋಲನ ಇರಬೇಕು ಅಂತ ಹೇಳಿದೆ. ಈಗ ಪವನ್ ಖೇರಾ ಅವರಿಗೆ ಜಾಮೀನು ನೀಡಲಾಗಿದೆ. ಅನುರಾಗ್ ಠಾಕೂರ್ ಮತ್ತು ಪರವೇಶ್ ವರ್ಮಾ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಕೋರಿಕೆಯನ್ನ ಕೋರ್ಟ್ ತಿರಸ್ಕರಿಸಿದೆ. ಇವೆರಡೂ ತೀರ್ಪುಗಳ ನಡುವೆ ಉಮರ್ ಖಾಲಿದ್ ಪ್ರಕರಣದ ಬಗ್ಗೆ ಪ್ರಶ್ನೆಗಳೇಳುತ್ತೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.